ಸದ್ಗುರುಗಳ ಚರಣಾರವಿಂದಗಳನ್ನು ಹೃತ್ಪದ್ಮದಲ್ಲಿ ಧ್ಯಾನಿಸಿ ಅದ್ವೈತ ಸಾರ್ವಭೌಮ ಸಕಲ ಮತೋದ್ಧಾರಕ ಜಾತ್ಯತೀತ ಜಗದ್ಗುರು ಸಿದ್ಧಾರೂಢರ ಪಾವನ ಪಾದಾರವಿಂದಗಳಲ್ಲಿ ಹಣೆಮಣೆದು ಸ್ಥಿತಪ್ರಜ್ಞ ಮೌನ ಮಹಾಯೋಗಿ ಜಗದ್ಗುರು ಗುರುನಾಥಾರೂಢರ ಚರಣಾರವಿಂದಗಳಲ್ಲಿ ಅನಂತ ಪ್ರಣಾಮಗಳನ್ನು ಸಮರ್ಪಿಸಿ ಈ ಮಹಾಸಭೆಯ ದಿವ್ಯ ಸಾನ್ನಿಧ್ಯವನ್ನು ಅಲಂಕರಿಸಿದ ಸಾಧು ಚಕ್ರವರ್ತಿ ನಿರಾಭಾರಿ ಸದ್ಗುರು ಶಿವಾನಂದ ಭಾರತೀಯಪ್ಪಂಗಳ ಪಾದ ಪದ್ಮಗಳಲ್ಲಿ ಅಭಿವಂದಿಸಿ ಪರಮ ಪೂಜ್ಯರು ಶ್ರೋತ್ರಿಯ ಬ್ರಹ್ಮನಿಷ್ಠರು ಸದ್ಗುರು ಶಿವಕುಮಾರೇಶ್ವರ ಮಹಾಸ್ವಾಮೀಜಿಯವರ ಪವಿತ್ರ ಚರಣಾರವಿಂದಗಳಲ್ಲಿ ನತಮಸ್ತಕನಾಗಿ ವಿಜಯಪುರದ ಅಧ್ಯಕ್ಷರಾಗಿರ್ತಕ್ಕಂಥ ಪೂಜ್ಯ ಸಿದ್ಧಾರೂಢ ಮಹಾಸ್ವಾಮೀಜಿ ಅವರ ಚರಣಾರವಿಂದಗಳಲ್ಲಿ ಅಭಿವಂದಿಸಿ ವೇದಿಕೆ ಮೇಲೆ ಉಪಸ್ಥಿತರಾದ ಮಾತೆ ಬ್ರಹ್ಮವಾದಿನಿ ಲಕ್ಷ್ಮೀದೇವಿಯವರ ಚರಣಾರವಿಂದಗಳಲ್ಲಿ ಅಭಿವಂದಿಸಿ ವಿದ್ಯಾ ವಿನಯ ಸಂಪನ್ನರಾದ ಪೂಜ್ಯರಾದ ವಿದ್ಯಾನಂದ ಸ್ವಾಮೀಜಿ ಅವರ ಚರಣಾರವಿಂದಗಳಲ್ಲಿ ನಮಿಸಿ ಪಂಡಿತೋತ್ತಮರು ಅನುಭಾವಿಗಳಾಗಿರ್ತಕ್ಕಂಥ ಪೂಜ್ಯ ಪ್ರಣಮಾನಂದ ಮಹಾಸ್ವಾಮೀಜಿ ಅವರನ್ನೇ ಮೊದಲು ಮಾಡಿಕೊಂಡು ಉಪಸ್ಥಿತ ಎಲ್ಲ ಪೂಜ್ಯರ ಪಾದಾರವಿಂದಗಳಲ್ಲಿ ನಮಿಸಿ ತಮ್ಮೆಲ್ಲರಿಗೆ ಅನಂತ ಶರಣಾರ್ಥಿಗಳು. ಸುಮ್ಮನಾಗದರಿವಿನಿಂದ ವಿಮುಕ್ತಿ ನೆಮ್ಮಿಲೇಶರಿಸುವ ಗುಣಗಣ ಇಲ್ಲದವನಿಗೆ. ಅರಿವಿನಿಂದವೇ ಮುಕ್ತಿ ಸುಮ್ಮನೆ ಆಗುವುದಿಲ್ಲ ಅಂತೀರಿ. ಅಪ್ಪುಗಳ ನೀವೇ ಒಂದು ಕಡೆ ಹೇಳ್ತೀರಿ, ಜ್ಞಾನ ದೇವತು ಕೈವಲ್ಯ ಅಂತ ನೀವೇ ಒಂದು ಕಡೆ ಹೇಳ್ತೀರಿ. ಜ್ಞಾನ ಒಂದೇ ಸಾಕು ಮುಕ್ತಿಗೆ ಅಂತ ಮತ್ತೊಂದು ಕಡೆ ನೀವೇ ಹೇಳ್ತೀರಿ. ಈಗರೇ ಸುಮ್ಮನಾಗದು ಅರಿವಿನಿಂದ ವಿಮುಕ್ತಿ ಅಂತೀರಲ್ಲ, ಯಾವ ಮಾತು ನಿಮ್ಮದು ಖರೆ ಅಂತ ತಿಳ್ಕೊಳ್ಳೋಣ. ಬಹುತೇಕ ನಿಮಗೆಲ್ಲ ಹಿಂಗೆ ಅನಿಸಿರಬಹುದು. ಜ್ಞಾನ ಒಂದೇ ಸಾಕು ಮುಕ್ತಿಗೆ ಅನ್ನೋದು ಖರೇನೋ, ಜ್ಞಾನ ದೇವತು ಕೈವಲ್ಯ ಅನ್ನೋದು ಖರೇನೋ, ಅದೆಲ್ಲ ಖರೇನೆ. ಪರಂತು ಜ್ಞಾನದಿಂದ ಮೋಕ್ಷ ಆಗೋದು ಗ್ಯಾರಂಟಿನೇ. ಅದರಾಗೇನು ಭೇದ ಸಂಶಯ ಇಲ್ಲ. ಅದ ಜ್ಞಾನ ಎಲ್ಲಿ ಆಗ್ತದೆ, ಇದು ಬಹಳ ಮಹತ್ವದ. ಅದಕ್ಕೆ ಹೇಳ್ತಾ ಇರ್ತಾರೆ, ಪರಿಪಕ್ವ ಹೃದಯರಲ್ಲದ ಮಂದ ಮನುಷ್ಯರ ಬರಿದೆ ಬೋಧಿಪನೆಂಬ ಭ್ರಮೆಯಾಕೆ ಮನುಷ್ಯ. ಹೃದಯ ಪರಿಪಕ್ವ ಇಲ್ಲದವರಿಗೆ ನೀ ಯಾಕೆ ಹೇಳಿ ಅವ್ರನ್ನ ಮುಕ್ತರನ್ನು ಮಾಡ್ತೀಯೋ ಹುತ್ಸಾಹ ಅಂತ ಅಂದಾರ ಬೈತಾರೆ, ಹೇಳೋರನ್ನ ಬೈತಾರೆ. ಅದು ಸಾಧ್ಯ ಇಲ್ಲ. ಪರಿಪಕ್ವ ಹೃದಯ ಯಾಕಂತ ಕೇಳಿದ್ರೆ ಆ ಹೃದಯ ಅನ್ನೋದು ಬಹಳ ದೊಡ್ಡದದ. ಶರಣು ಜನರ ಸದು ಹೃದಯ ನಲಿನದೋಳು ಪರಿಶೋಭಿಸುತ್ತಿಹುದು ನಿನ್ನ ಪಾದ. ಪರಮಾತ್ಮ ಎಲ್ಲ ಕಡೆಗೆ ತುಂಬಿಕೊಂಡಿದ್ದರೂ ಕೂಡ ಅದಕ್ಕೊಂದು ವಿಶಿಷ್ಟವಾದ ಸ್ಥಾನದ ಸಾಕ್ಷಾತ್ಕಾರ ಬೇಕಾದ ಏನಾಗಿರಬೇಕು, ಪರಿಪಕ್ವ ಹೃದಯ. ಅದಕ್ಕೋಸ್ಕರವಾಗಿ ಅವ್ರು ಏನಾರೇ ಮಾಡಂತೀರಿ, ಒಮ್ಮೆ ಹೇಳಿಬಿಡ್ರಿ ನೀವು, ಹಾಗೆಲ್ಲ ನಮ್ಮನ್ನು ಕಾಡಬೇಡ. ಹೌದು, ನಮಗೂ ಹೇಳಿ ಬೇಸರ ಆಗೈತಿ, ನಮಗೂ ಕೇಳಿ ಬೇಸರ ಆಗಿರಬಹುದು. ನೆಮ್ಮೆಲೇಶನಿಸುವ ಗುಣಗಣ ಇಲ್ಲದವನಿಗೆ
ಆ ಗುಣಗಳು ಲೇಷನಿಸುವ ಗುಣಗಳನ್ನು ಎಲ್ಲ ಅದ ನಮ್ಮಲ್ಲಿ, ಪರಂತು ಲೇಷನಿಸುವ ಗುಣಗಣ ಸಮೂಹ ಅದಿತ್ತು ಅಂದರೆ ಜ್ಞಾನಾದೇವತು ಕೈವಲ್ಯ ಸತ್ಯ. ಬರಿಯ ಕಣ್ಣಿಂದಣುವ ಕಾಣುವಣೆ ವಿಜ್ಞಾನಿ. ಡಿ.ವಿ.ಜಿ ಬಹಳ ಸುಂದರವಾದ ಒಂದು ಮಾತನ್ನು ಬರೀತಾ ಇದ್ದಾರೆ. ಬರಿಯ ಕಣ್ಣಿಂದಣುವ ಕಾಣುವಣೆ ವಿಜ್ಞಾನಿ, ಕರ್ಣವಾತಂಗೆ ಸೂಕ್ಷ್ಮದ ಕಾಚಯಂತ್ರ. ವಿರಚಿಸಿಕೋ ನಿರಂತರಂಗವ ನಿಂತು ಪರತತ್ವ ದರ್ಶನಕ್ಕೆ ಮಂಕುತಿಮ್ಮ. ಉದಾಹರಣೆ ಕೊಡ್ತಾರೆ. ಬರಿಯ ಕಣ್ಣಿಂದಣುವ ಕಾಣುವಣೆ ವಿಜ್ಞಾನಿ. ಅಣು ಅಂದ್ರೆ ಬಹಳ ಸಣ್ಣದು. ಅಂತ ಅಣುವನ್ನು ಕಾಣಬೇಕಾಗಿತ್ತು ಅಂತಾರೆ. ಬರೀ ಕಣ್ಣಿಂದ ಕಾಣಕ್ಕಾಗುವುದಿಲ್ಲ ಅವನಿಗೆ. ಒಂದು ಸೂಕ್ಷ್ಮವಾದ ಕಾಚಿ ಯಂತ್ರ ಅವನಿಗೆ ಬೇಕಾಗ್ತದೆ. ಅಣುವಿಗಿಂತಲೂ ಮಹತ್ತಿಗಿಂತಲೂ ಮಹತ್ತಾಗಿರ್ತಕ್ಕಂಥ ಪರತತ್ವವನ್ನು ಅರಿಬೇಕಾಗಿತ್ತು ಅಂತಂದ್ರೆ ವಿರಚಿಸ್ಕೋ ನಿನ್ನಂತರಂಗವನೆಂದು. ನಿನ್ನಂತರಂಗವನ್ನು ಅದನ್ನು ಸ್ವಚ್ಛ ಮಾಡು. ಅದು ಸ್ವಚ್ಛ ಮಾಡ್ತೀರಿ. ಅದು ಏನಾಗೈತ್ರಿ, ಹೊಲಸು ಬಹಳ ಆಗ್ಯದ. ಎಲ್ಲಿಂದ ಹೊಲಸಾಗ್ಯದ ಅಂತ ಕೇಳಿದ್ರೆ 84 ಲಕ್ಷ ಏನ್ರಿ ತಿರುಗಾಡಿ ಬಂದತ್ತಿದ ಜೀವ. ಇಲ್ಲಿ ಮಾತ್ರ ನೀನು ಅದನ್ನು ಸ್ವಚ್ಛ ಮಾಡ್ಲಿಕ್ಕೊಂದು ಅವಕಾಶ ಅದ. ಅದನ್ನು ಸ್ವಚ್ಛ ಮಾಡಬೇಕಾದ್ರೆ ಮೊಟ್ಟ ಮೊದಲೇನು ಗುರುಪಾದ ಸೇವೆ, ಶರಣರ ಸಂಘ, ಎರಡು ಸಾಕು ನಮಗೆ. ಗುರುಪಾದ ಸೇವೆ ನಾವೆಲ್ಲ ಹೇಳ್ತೀವಿ, ಆಪ್ತ ಹೆಂಗೆ ಸ್ಥಾನ ಸದ್ಭಾವ ಅಂತ ವರ್ಣನೆ ಮಾಡ್ತೀವಿ. ನೋಡ್ಕೊಂಡು ಪುಸ್ತಕದಾಗ ಬರ್ದಾರ ನೋಡು. ಪುಸ್ತಕದಾಗ ಬರ್ದಾರಟ್ಟ ಅಲ್ರಿ. ಪುಸ್ತಕದಾಗ ಬರೆದದ್ದು ಅಂತಃಕರಣದಾಗ ಬರಲಿಲ್ಲ ಅಂದ್ರೆ ಅಲ್ರಿ, ಬರೆದದ್ದು ಖರೆ ಆಪ್ತ ಹೆಂಗೆ ಸ್ಥಾನ ಸದ್ಭಾವ. ಆ ಪುಸ್ತಕದಾಗ ಬರೆದ ಅಂತಃಕರಣದಾಗ ಬರಬೇಕಲ್ರಿ. ಹಾಗೆ ಮಾಡಬೇಕಾಗಿತ್ತು ಅಂದ್ರೆ ಗುರು ಎಷ್ಟು ದೊಡ್ಡವ ಅನ್ನೋದನ್ನು ನಾವು ಕೇಳ್ತಾ ಇದ್ದೇವೆ. ಈಶ್ವರತೆ ಗುರುಮೇ ಅಧಿಕ ಧಾರೈ ಭಕ್ತಿ ಸುಜಾನ್, ಬಿನ ಗುರು ಭಕ್ತಿ ಪ್ರವೀಣ ಹೋ ಲಹೈ ಆತ್ತಮ ಜ್ಞಾನ. ವಿಚಾರ ಸಾಗರಕಾರ ಬರೀತಾರೆ. ಗುರುವಿನಲ್ಲಿ ಪರಮಾತ್ಮನಿಗಿಂತಲೂ ಶ್ರೇಷ್ಠವಾದ ಭಕ್ತಿಯನ್ನು ಮಾಡಬೇಕಾಗ್ತದೆ. ನಾವು ಪರಮಾತ್ಮನ್ನೇ ಭಾಳ ಶ್ರೇಷ್ಠ ಅಂತ ತಿಳ್ಕೊಂಡಿದ್ದೀವಿ. ಪರಮಾತ್ಮನಿಗಿಂತಲೂ ಶ್ರೇಷ್ಠದಾನ ಏನ್ರಿ? ಹೆಂಗೆ ಹೇಳ್ತೀವಿ ಅಂದ್ರೆ ಹಂಗೆ ಹ್ಞೂ ಅನ್ನೋಣ ನಿಮ್ಮ ಮುಂದೆ ಕುಂತ್ಕೊಂಡು. ಪರಮಾತ್ಮ ಅಂದ್ರೆ ಯಾರು? ಈ ಗುರು ಅಂದ್ರೆ ನಮ್ಮಂಗ ಮನುಷ್ಯ ಅದಾನ. ಪರಮಾತ್ಮನ್ಕಿಂತ ಹೆಚ್ಚು ಅಂತೀರಲ್ಲ ತಮ್ಮ. ಭಗವದ್ಗೀತೆಯೊಳಗೊಂದು ಮಾತನ್ನು ಬರೀತಾ ಇದ್ದಾರೆ ಅಲ್ರಿ. ಏನಂತಾರೆ? ಈಶ್ವರ ಸರ್ವಭೂತಾನ ಹೃದ್ದೇಶ ಅರ್ಜುನ ತಿಷ್ಠತಿ, ಬ್ರಾಹ್ಮಣ ಸರ್ವಭೂತಾನಿ ಯಂತ್ರಾರೂಢಾನಿ ಮಾಯಯ. ಈಶ್ವರ ಎಲ್ಲರ ಹೃದಯದಾಗ ಅದಾನಂತ. ನಮ್ಮ ನಿಮ್ಮ ಎಲ್ಲರ ಹೃದಯ, ಹೆಣ್ಣಲ್ಲ ಗಂಡಲ್ಲ, ಬಡವಲ್ಲ ಶ್ರೀಮಂತ ಅಲ್ಲ, ಹೆಚ್ಚಿನ ಕುಲವಲ್ಲ ಸಣ್ಣ ಕುಲವಲ್ಲ, ಪಶು ಪಕ್ಷಿ ಎಲ್ಲರ ಹೃದಯ ಪರಮಾತ್ಮ ಅದಾನೆ. ಪರಂತು ಯಾರ ಮುಂದರೆ ನಾನು ನಿನ್ನೊಳಗೆ ಅದನ್ನು ಯಾಕೆ ಕಾಶಿ ರಾಮೇಶ್ವರ ತಿರುಗುತ್ತೀವಂತ ಯಾರ ಮುಂದರೆ ಹೇಳಾನ? ನಾವು ಈಶ್ವರ ಒಳಗದಾನಿಲ್ಲ, ನಮ್ಮೊಳಗದಾನಿಲ್ಲ. ನಮ್ಮೊಳಗ ಇದ್ರು ಕೂಡ ನಮಗೆ ಯಾರಿಗಾರ ಹೇಳಾನೇನು? ಇಲ್ಲ. ನಮ್ಮೊಳಗ ಇರುವ ಈಶ್ವರನನ್ನ ಅಪ್ರೋಕ್ಷ ಮಾಡಿಕೊಡುವಂಥ ಗುರು ಏನದಲ್ಲ, ಅವ ಈಶ್ವರಗಿಂತಲೂ ಶ್ರೇಷ್ಠದಾನ. ಪುಣ್ಯಾತ್ಮರೇ, ಈಶ್ವರಗಿಂತಲೂ ಶ್ರೇಷ್ಠದಾನ. ಯಾಕೆ?
ಗುರು ಬ್ರಹ್ಮ ಆಗಬಲ್ಲ, ವಿಷ್ಣು ಆಗಬಲ್ಲ, ರುದ್ರ ಆಗಬಲ್ಲ. ಏನ್ರಿ ಬರ್ತಾ ನೀವು ಏನೇನು ಹೇಳಕತ್ತೀರಲ್ಲ? ಗುರು ಬ್ರಹ್ಮ ಅಕ್ಕನಂತ, ವಿಷ್ಣು ಅಕ್ಕನಂತ, ಮಹೇಶ್ವರ ಅಕ್ಕನಂತ. ಹೌದು, ಈಶ್ವರನ ಕೆಲಸ ಏನು? ಸೃಷ್ಟಿ. ನಮ್ಮ ಹೃದಯದಲ್ಲಿ ಜ್ಞಾನದ ಬೀಜವನ್ನು ಹಾಕ್ತಾನ ಗುರು ಬ್ರಹ್ಮ. ಆ ಜ್ಞಾನ ಸಂಶಯ ಬರದಂಗೆ ರಕ್ಷಣೆ ಮಾಡ್ತಾನ ಅವ ವಿಷ್ಣು. ಅಜ್ಞಾನವನ್ನು ನಾಶ ಮಾಡ್ತಾನ, ಆದ್ದರಿಂದ ಗುರು ಮಹೇಶ್ವರ ಅಂತ ಹೇಳ್ತಾ ಇದ್ದಾರೆ ಪುಣ್ಯಾತ್ಮರೇ. ಗುರು ಚರಿತ್ರೆಯಲ್ಲಿ ಒಂದು ಸುಂದರವಾದ ದೃಷ್ಟಾಂತ ಬರ್ತದೆ. ಇವತ್ತಿನ ಕಾಲದಾಗ ಸೇವಾ ಅನ್ನೋದು ಭಾಳ ಕಷ್ಟದ. ಆ ಹುಡುಗ ಬಂದ, ಅಪ್ಪಳ ನಾನು ಶಿಷ್ಯನ ಮಾಡ್ಕೋರಿ ಅಂದ. ಹೌದು, ಸೇವೆ ಮಾಡಬೇಕಪ್ಪ ಅಂದ. ಹೆಂಗ ಹೇಳ್ರಿ? ಪೆನ್ನ ಕಾಗದ ತಗೊಂಡ, 4 ಗಂಟೆ ಕೇಳಬೇಕು ಅಂದರು. ಬರ್ಕೊಂಡ. ಅಂಗದೆಲ್ಲ ಕಸ ತೆಗಿಬೇಕು, ಬರ್ಕೊಂಡ. ಅವೊಂದು 20 ಟೆಂಗಿನ ಗಿಡ ಅದಾವ, ಅದೊಂದು ಕೂಡ ನೀರು ಹಾಕಬೇಕು, ಬರ್ಕೊಂಡ. ಗುರುಗಳಿಗೆ ಸ್ನಾನಕ್ಕೆ ನೀರು ಕಾಸಬೇಕು, ಬರದ. ಗುರುಗಳಿಗೆ ಸ್ನಾನ ಮಾಡಿಸ್ಬೇಕು, ಬರದ. ಊರಾಗ ಕಂತಿ ಭಿಕ್ಷಾ ಮಾಡ್ಕೊಂಡು ಬರಬೇಕು, ಬರದ. ಕಂತಿ ಭಿಕ್ಷಾ ಮಾಡಿ ಗುರುಗಳು ಮುಂದೆ ಇಡಬೇಕು, ಬರದ. ಗುರುಗಳು ಕೊಟ್ರೆ ಉಣಬೇಕು. ಗುರುಗಳು ಕೊಡಲಿಲ್ಲ ಅಂದ್ರೆ ರೀ ಅಂದ. ಗುರುಗಳು ಕೊಡಲಿಲ್ಲ ಅಂದ್ರೆ ಉಪವಾಸ ಇರಬೇಕಪ್ಪ. ಪೆನ್ ಹಾಕಾಗದ ಕೆಳಗಿಟ್ಟ. ಅಪ್ಪ ಒಂದು ಕೆಲಸ ಮಾಡಿರಿ ಅಂದವ. ಏನು ಇದು? ಶಿಷ್ಯ ಆಗೋದು ಭಾಳ ಗದ್ದಲ ಕಾಣ್ತತ್ರಿ. ನಾನು ಶಿಷ್ಯನ ಮಾಡಬೇಡ್ರಿ, ಗುರುವಿನ ಮಾಡಬೇಡ್ರಿ ಅಂದತ್ತ ಪುಣ್ಯಾತ್ಮ. ಎಲ್ಲರೂ ಗುರು ಆಗ್ಬೇಕತ್ತಾರ. ಶಿಷ್ಯ ಆಗಕ್ಕೆ ಯಾರೂ ತಯಾರಿಲ್ಲ. ಪರಸೇವಾ ಕರ ಕಷ್ಟವೈ ಹರ ಹರ ಶ್ರೀ ಚನ್ನ ಸೋಮೇಶ್ವರ. ಗುರುವಿನ ಸೇವೆ ಸಾಮಾನ್ಯ ಇಲ್ಲ. ಇವರೆಲ್ಲ ಶಿವಕುಮಾರ ಸ್ವಾಮಿಗಳು, ಶಿವಪುತ್ರ ಸ್ವಾಮಿಗಳು, ನಮ್ಮ ಶಿವಾನಂದ ಭಾರತಿ ಅಪ್ಪ ಅವರು, ಅವ್ರಂಗೆ ಆಗ್ಬೇಕತ್ ನಾವೆಲ್ಲ ಅಂತೂ ಖರೆ. ಅವರಷ್ಟು ಸೇವಾ, ಅವರಷ್ಟು ಕಷ್ಟವನ್ನು ಯಾರು ಅನುಭವಿಸಿದ್ದಾರೆ ಜಗತ್ತಿನಾಗ? ಹೇಳಿ ನೋಡು ನಾವು. ಸಾಧ್ಯ ಇಲ್ಲ. ಅಷ್ಟಾದಾಗ ದೇವರಾಗ್ಯಾರ ಅವರು. ಇಲ್ದಕ್ಕೆ ಹೆಂಗೆ ಆಗ್ತಾರತ್ತ? ಅದು ಗುರು ಚರಿತ್ರೆಯೊಳಗೆ ಅದು ಸುಂದರವಾದ ದೃಷ್ಟಾಂತ. ವೇದ ಧರ್ಮ ಅಂತ ಗುರುಗಳಿದ್ದರು. ಆ ಗುರುಗಳಿಗೆ 100 ಮಂದಿ ಶಿಷ್ಯರಿದ್ದರು. ಒಂದು ದಿವಸ ಗುರುಗಳಿಗೆ ಮನುಷ್ಯನಾಗ ಬಂತು, ಶಿಷ್ಯರನ್ನು ಪರೀಕ್ಷೆ ಮಾಡಬೇಕು. ನೀವು ಬಂಗಾರ ಖರೀದಿ ಮಾಡ್ಬೇಕಾದ್ರೆ ಪರೀಕ್ಷೆ ಮಾಡ್ತೀರಿ. ಇವತ್ತಂತೂ ಬಂಗಾರ ಅದೇ ಭಾರಿ ಆಗೈತೆ, ಭಾರಿ ಅರಿ. ಯಥಾ ಕನಕಂ ಚತುರ್ಭಿ ಪರೀಕ್ಷತೆ ನಿಘರ್ಷಣ ಛೇದನ ತಾಪತಾಡನ ಹೈ ತಥಾ ಪುರುಷಂ ಪರೀಕ್ಷತೆ ಶ್ರುತೇನ ಶೀಲೇನ ಕುಲೇನ ಕರ್ಮಣ. ಒಂದು ಬಂಗಾರ ನೀವು ಖರೀದಿ ಮಾಡಬೇಕಾಗಿತ್ತಂದ್ರೆ ನಿಘರ್ಷಣ ತಿಕ್ಕಿ ಹೊರಗೆ ತಿಕ್ಕಿ ನೋಡ್ತೀರಿ, ಛೇದನ ಕಡದು ನೋಡುತ್ತೀರಿ, ತಾಪ ಸುಟ್ಟು ನೋಡ್ತೀರಿ, ತಾಡನ ಬಡದು ನೋಡ್ತೀರಿ. ಇಷ್ಟಾದ ಮೂಲಕ ಲಕ್ಷಗಟ್ಟಲೆ ರೊಕ್ಕ ಕೊಟ್ಟು ಖರೀದಿ ಮಾಡ್ತೀರಲ್ಲ. ಗುರುಗಳು ಇವು ನಮ್ಮ ಶಿಷ್ಯ ಅಂತ ಖರೀದಿ ಮಾಡ್ಬೇಕಾದ್ರೆ ಎಷ್ಟು ಪರೀಕ್ಷೆ ಮಾಡ್ಬೇಕು ಅವ್ನು ಪುಣ್ಯಾತ್ಮರೇ. ನಮ್ಮಲ್ಲಿ ಗುರುಗಳು ನೆನಪಿರುವುದು ದೊಡ್ಡದಲ್ಲ. ಗುರುಗಳಲ್ಲಿ ನಾವು ನಮ್ಮ ನೆನಪು ಗುರುಗಳು ಮಾಡ್ತಿರ್ಬೇಕು ಅಂದ್ರೆ ಅದು ಶಿಷ್ಯ ಅವ. ನಾವು ಗುರುಗಳು ನೆನಪು ಮಾಡ್ತೀವಿ, ಅದೇನು ದೊಡ್ಡದು ಜಿಡಿಸಲ್ಲ. ಅದು ಎದ್ದ ಇರಬೇಕಪ್ಪ ಇಂಥ ಶಿಷ್ಯ ಅಂತ ಗುರುಗಳ ಮುಖದಿಂದ ಬರಬೇಕು. ಆ ವೇದ ಧರ್ಮ ಎಲ್ಲ
ಮಂದಿನ ಕರೆದು ಶಿಷ್ಯರನ್ನು, ತಮ್ಮ ನನಗಿನ್ನೊಂದು ಮಹಾರೋಗ ಬರೋದದ 3 ತಿಂಗಳಿಗೆ. ಆ ಮಹಾರೋಗವನ್ನು ಅನುಭವಿಸೇ ತೀರಬೇಕು. ಮಹಾರೋಗ ಅಂದರೆ ಕೈ ಕತ್ತರಿಸಿ ಬೀಳೋದು, ಕೀಮ ರಕ್ತ ಸೋರೋದು. ಮೊದಲಿನ ಕಾಲದಾಗ ಇತ್ತದು ಮಹಾರೋಗ. ಊರು ಹೊರಗೆ ಇಡ್ತಿದ್ರು ಅವ್ರನ್ನ. ಅದನ್ನು ನಾನು ಅನುಭವಿಸೇ ತೀರಬೇಕು. ಅನುಭವಿಸಲಿಲ್ಲ ಅಂದರೆ ನನಗೆ ಪುನರ್ಜನ್ಮ ಬರ್ತೈತಿ. ತಮ್ಮ ನೀವು ಯಾರಾದರೂ ನಾನು ಗಂಗಾ ತೀರದಾಗ ಹೋಗಿ ಆ ರೋಗವನ್ನು ಕಳ್ಕೊಬೇಕತ್ತು, ನನ್ನ ಸೇವಾ ಮಾಡೋಕ್ಕೆ ಯಾರು ಬರ್ತೀರಿ? ಆಯ್ತು ನೋಡ್ರಿ, ಮಾರಿ ಕೆಳಗೆ ಮಾಡ್ಯಾರು. ತಮ್ಮ ನೀನು ನಂದು ಮೊನ್ನೆ ಮದುವೆ ಆಗೈತ್ರಿ, ನೀ ಬರ್ತೀಯನೋ? ಡೆಲಿವರಿ ಬಂದತ್ರಿ ಅಮ್ಮ. ಹೋಗ್ತಿಂಗೆ ಎಲ್ಲರೂ ಕೇಳಿದ್ರು, ಯಾರೂ ಬರೋಕ್ಕೆ ತಯಾರಿಲ್ಲ, ಸೇವೆ ಮಾಡೋಕ್ಕೆ ತಯಾರಿಲ್ಲ. ಸಂದೀಪಕ ಅಂತ ಹುಡುಗಿ ಅದ್ನಿತ್ತ ಶಿಷ್ಯ, ಯಪ್ಪ ನಾನು ನಿಮ್ಮದು ಸೇವಾ ಮಾಡ್ತೀನಿ ನೋಡು, ತಿರುಗಿ ಬರಬಾರ್ದು. ಬರ್ದಲ್ರಿ ಅಪ್ಪ, 3 ತಿಂಗಳ ತನಕ ನಿಮ್ಮ ಸೇವೆಯನ್ನು ನಾನು ಮಾಡ್ತೀನಿ ಅವಶ್ಯ. ನಡಿ. ಗಂಗಾ ತೀರದ ಮೇಲೆ ಒಂದು ಗುಡಿಸಲ ಹಾಕ್ಕೊಂಡು ದಿನಾಲು ಸೇವೆ ಮಾಡಕ್ಕಿದ್ದ. ಬಂತು ರೋಗ, ಸ್ವತಃ ಮೈ ತೊಳಿತಿದ್ದ. ಎಲ್ಲ ಏನು ಕಿವ ಆಗೈತಿ, ರಕ್ತ ಸೋರಾಕತ್ತೈತಿ, ಬೆರಳುಗಳು ಕತ್ತರಿಸಿ ಬೀಳಾಕತ್ತಿ. ಅವನ್ನೆಲ್ಲ ತಾನೇ ಸ್ವಂತ ಕೈಯಿಂದ ತೊಳಿತಾನೆ, ಬಟ್ಟೆ ಒಕ್ಕೊಂಡು ಬರ್ತಾನೆ, ಊರ ಕಂತಿ ಭಿಕ್ಷೆ ತರ್ತಾನೆ, ತಾನೇ ಗುರುವಿನ ಬಾಯಿಗೆ ತುತ್ತ ಹಾಕಾನ. ಕೈಗಳು ಹೋಗಿದ್ದು ಹಿಂಗೆ ನಡೀತು. ಎಷ್ಟು ಕಷ್ಟ ಅನುಭವಿಸ್ಬೇಕು. ಗುರುಗಳು ಹೇಳೋಕ್ಕಿಂತ ಮೊದಲು ಹೇಳಬೇಕು. ಗುರುಗಳು ಮಲ್ಕೊಂಡ ಬಳಿಕ ಮಲ್ಕೋಬೇಕು. ನಮ್ದು ಹಂಗಲ್ಲ, ಗುರುಗಳು ಅದು ಚಹಾ ಮಾಡಿದ ಬಳಿಕ ಹೇಳತ್ತಮ್ಮ ಚಹಾ ಕುಡಿಕೈತೆ, ಚಹಾ ಆಗೈತೇನ್ರಿ ಗುರುಗಳ? ಆಸೆ ಇದ್ದು ಕೇಳೋ ನಾವು ಕಂಪನಿ. ಅವ 1 ತಿಂಗಳು ಸೇವಾ ಮಾಡಿದ. ಮಾಡಿ ಒಂದು ದಿವಸ ಗಂಗಾ ನದಿಯಾಗ ಗುರುಗಳ ಬಟ್ಟೆ ತೊಳೆದು ಅವನು ಹಿಂಡ್ಕೊಂಡು ಮ್ಯಾಲೆ ಬರ್ತಿದ್ದ. ಚತುರ್ಮುಖ ಬ್ರಹ್ಮ ಬಂದ. ತಮ್ಮ ನಿನ್ನ ಸೇವೆ ನೋಡಿ ನನಗೆ ಭಾಳ ಸಂತೋಷ ಆಗ್ಯದ, ನಿನಗೆ ವರ ಕೊಡಕ್ಕೆ ಬಂದೀನಿ. ಸಂದೀಪಕ್ಕಂದ, ನಾನು ನಿನ್ನ ಸೇವಾ ಯಾವಾಗ ಮಾಡೇನ್ರಿ ಅಂದವ. ನೀವು ಯಾರು? ನಾ ಚತುರ್ಮುಖ ಬ್ರಹ್ಮಲೋಕದಿಂದ ಬಂದೀನಿ, ಅದಕ್ಕೆ ನಿನ್ನ ಸೇವೆಗೆ ಏನಾದ್ರು ವರ ಕೊಡಬೇಕಂತ ಬಂದೀನಿ. ಅಲ್ರಿ ನೀವು ನೋಡೇ ಇಲ್ಲ, ನಾನು ನಿಮ್ಮ ಸೇವಾ ಎಲ್ಲಿ ಮಾಡಿಲ್ಲ. ತಮ್ಮ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವ ಸದಾಶಿವ ಅಂತೀ ಇಲ್ಲ, ಗುರು ಸಾಕ್ಷಾತ್ ಪರಬ್ರಹ್ಮ ಅಂತಂತೀ ಇಲ್ಲ ಅನ್ನೋದು ಅಟ್ಟ ತಿಳ್ಕೊಂಡಿದ್ದೀರಿ ಭಾಳ ಮಂದಿ. ನಾವು ಅಂತೀವಿ ಹಂಗೆ ಸುಮ್ಮ ಅನ್ನೋದಪ್ಪ, ಅನ್ಕೊತ ಬಂದೀವ, ಅನ್ಕೊತ ಹೋಗೋದು. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ. ತಮ್ಮ ಗುರುವಿನ ಸೇವೆ ಮಾಡಿದ್ರೆ ಬ್ರಹ್ಮನ ಸೇವೆ ಮಾಡ್ದಂಗೆ, ಗುರುವಿನ ಸೇವೆ ಮಾಡಿದ್ರೆ ವಿಷ್ಣುವಿನ ಸೇವೆ ಮಾಡ್ದಂಗೆ, ಗುರುವಿನ ಸೇವೆ ಮಾಡಿದ್ರೆ ಮಹೇಶ್ವರನ ಸೇವೆ ಮಾಡ್ದಂಗೆ. ಅದಕ್ಕೆ ನಾನು ನಿನಗೆ ವರ ಕೊಡಕ್ಕೆ ಬಂದೀನಿ. ನಾನು ನಮ್ಮ ಗುರುಗಳನ್ನ ಕೇಳ್ತೀನಿ ರೀ ಅಂದ. ಹೋಗಿ ಕೇಳ್ಕೊಂಡು ಬಾ. ಓಡಿ ಹೋದ. ಅಪ್ಪಾರ ಅವ 4 ಮಾರಿ ಅವ ಬ್ರಹ್ಮಲೋಕದಿಂದ ಬಂದಾನಂತ, ವರ ಕೊಡ್ತಾನಂತಾನ. ನಿಮಗೆ ನಿಮ್ಮ ರೋಗ ಗುಣ ಆಗಲಂತ ಕೇಳೇನು? ಬಡಿಗಿನ ತೊಗೊಂಡ್ರು ಕೈಯಾಗ. ಏನೋ ನನ್ನ ರೋಗ ಕಡಿಮೆ ಮಾಡಿಸಿ ನೀ ನನಗೆ ಮತ್ತೊಂದು ಜನ್ಮ ಕೊಡ್ಬೇಕಂತ ಮಾಡಿದೇನೋ ಮೂರ್ಖ. ಯಪ್ಪ ಇಲ್ಲ ಕೇಳ್ದಲ್ಲ ಯಾವರ ಬ್ರಹ್ಮದಾರಿ ನೋಡಿದ ಹೋಗ್ಬಿಟ್ಟವ. ಮುಂದೆ 2-3 ದಿವಸ ಬಿಟ್ಟು ಮತ್ತೆ ಗಂಗಾ ನದಿಯಾಗ ಬಟ್ಟೆ ತೊಳಿತಿದ್ದ. ವೈಕುಂಠ ಲೋಕದಿಂದ ವಿಷ್ಣು ಬಂದ. ಸಂದೀಪಕ ನಿನ್ನ ಸೇವಾ ನೋಡಿ ನನಗೆ ಭಾಳ ಸಂತೋಷ ಆಗ್ಯದ, ನಿನಗೆ ವರ ಕೊಡ್ಬೇಕಂತ ಬಂದೀನಿ. ಬ್ಯಾಡ್ರಿಪ್ಪ, ಹಿಂದಕ್ಕೆ ಒಬ್ಬ ಬಂದಿದ್ದ 4 ಮಾರಿ ಅವ ಬ್ರಹ್ಮತ್ತ.
ನಮ್ಮ ಗುರುಗಳು ಏನು ಬೇಡ ಅಂತಾರೆ. ಅಲ್ಲೋ ಇಂಥ ಚಾನ್ಸ್ ಎಲ್ಲ ಸಿಗ್ತದೇನೋ. ನಾನು ಹೆಂಡ್ತಿ ಲಕ್ಷ್ಮೀ ಇದ್ದಾಳ ತಿಳ್ಕೊ, ಏನು ಬೇಕಾದ್ರೆ ನನಗೆ ದಯವಿಟ್ಟು ಏನು ಬೇಕಾಗಿಲ್ಲ, ನೀವು ಹ್ಯಾಂಗೆ ಬಂದಿರಿ ಹಂಗೆ ಹೋಗ್ರಿ ಅಂತ. ಅವಂದ ಏನು ಬಂದೀವು ಸಾಲಗಟ್ಟಿ ನನಗೆ ಪಂಡ್ರಾಪುರದಾಗ ಸಾಲಗಟ್ಟಿ ದರ್ಶನ ತಗೋತಾರೆ. ಇವು ನಾನಾಗೆ ಬಂದು ನಿಂತರು ಬ್ಯಾಡ ಅಂತಾನಲ್ಲ ವಾದ. ಒಂದು 2-3 ದಿವಸಕ್ಕೆ ಮತ್ತೆ ಬಟ್ಟೆ ತೊಳೆ ಮ್ಯಾಲ ಬರುವಾಗ ಸಾಕ್ಷಾತ್ ಕೈಲಾಸಪತಿ ಶಿವ ಬಂದ. ಏ ಸಂದೀಪಕ್ಕ, ನಿನ್ನ ಸೇವೆಯನ್ನು ನೋಡಿ ನನಗೆ ಭಾಳ ಸಂತೋಷ ಆಗ್ಯದ. ಅದಕ್ಕೋಸ್ಕರವಾಗಿ ನನಗೆ ಏನಾರು ವರ ಕೊಡಬೇಕಂತ ಬಂದೀನಿ. ಬ್ಯಾಡ್ರಪ್ಪ, ನಿನ್ನೆ ಮೊನ್ನೆ ಒಂದಿಬ್ಬರು ಬಂದಿದ್ದರು, ಒಬ್ಬ ಬ್ರಹ್ಮತ್ತ ಒಬ್ಬ ವಿಷ್ಣು ಅಂತ. ನಾ ಏನು ಬೇಡದಲ್ಲ. ಅವ್ರು ಹಂಗೆ ಹೋಗ್ಬೋದು, 4 ವರ ಕೊಟ್ಟೆ ಹೋಗಾವ. ವರ ಕೊಡ್ಲಾರ್ದು ನಾ ಹೋಗಂಗಿಲ್ಲ. ಅವಾಗ ನಾ ಬೇಡಂಗಿಲ್ಲ, ಎಲ್ಲಿ ಕೊಡ್ತೀರಿ ನೀವು? ನನಗೆ ಬೇಕಾಗಿಲ್ಲ ಯಾವ ವರನು. ಇಲ್ಲ ಕೊಡಲಾರ್ದ ನಾ ಹೋಗಂಗಿಲ್ಲ. ಏನಾರ ಕೇಳು ನಾ ಕೇಳಿದ್ದು ಕೊಡ್ತೀರಿ? ಅವಶ್ಯ ಕೇಳು. ಯಪ್ಪ, ಒಂದು ವರ ಕೊಡು. ಗುರುಗಳ ಸೇವಾ ಮಾಡುವಾಗ ನನಗೆ ಹೇಸಿಗೆ ನಾಚಿಕೆ ಬರಲಾರ್ದಂಗೆ ವರ ಕೊಡ್ತಮ್ಮ ಅಪ್ಪ ಅಂದವ. ಸಾಷ್ಟ ನಮಸ್ಕಾರ ಮಾಡಿದ. ಎದ್ದು ನೋಡ್ತಾನ, ಗುರುನೇ ಬ್ರಹ್ಮ ಆಗಿ ಬಂದಾನ, ಗುರುನೇ ವಿಷ್ಣು ಆಗಿ ಬಂದಾನ, ಗುರುವೇ ಮಹೇಶ್ವರ ಆಗಿ ಬಂದಾನ. ಈಗ ಅವ ರೋಗ ಇಲ್ಲ. ಯಾಕೆ? ಪರೀಕ್ಷೆ ಮುಗೀತು. ಸಂದೀಪಕ, ನಿನ್ನ ಸೇವೆ ಮೋಕ್ಷ ಅಂತೂ ಗ್ಯಾರಂಟಿ. ಪರಂತು ನಿನ್ನ ಸೇವೆಯ ಭಾರವನ್ನು ಇಳಿಸ್ಬೇಕಾಗಿತ್ತಂದ್ರೆ ಮುಂದಿನ ಜನ್ಮದಾಗ ನೀ ಗುರುವಾಗಿ ಹುಟ್ಟು, ನಾ ಶಿಷ್ಯ ಆಗಿ ಹುಟ್ಟಿ ನಿನ್ನ ಸೇವೆ ಮಾಡಿ ನಾನು ಋಣದ ಭಾವ ತೀರಿಸ್ತನಪ್ಪ ಅಂದ್ರಂತ. ಇಷ್ಟು ಗುರುವಿನ ಮಹಿಮೆದ ಪುಣ್ಯಾತ್ಮರೇ. ಗುರು ಸೇವೆ ಅನ್ನೋದು ಅಲ್ರಿ, ನಲವಿಂದೆ ಮಾಡದೆ ಗುರುಪಾದ ಸೇವೆಯ ನಲವಿಂದ ಏನೋ ಬಂದಾನಪ್ಪ, ನಮ್ಮೂರಾಗ ಅದಾನಪ್ಪ, ಮನ್ಯಾಗ ಅದಾನಪ್ಪ, ಹಿಂಗಲ್ಲ ಅದು ಅಲ್ರಿ. ಅಂತಹ ಸೇವೆಯನ್ನು ಮಾಡಿರ್ತಕ್ಕಂಥ ಮಹಾಮಹಿಮರ ಚರಿತ್ರೆಗಳು ನಾವು ನೋಡ್ತಾ ಇದ್ದೇವೆ. ಅದಕ್ಕೋಸ್ಕರ ಮಹಾತ್ಮರ ಆಶ್ರಯದಲ್ಲಿದ್ದು ಅವರು ಸೇವೆ ಮಾಡೋ ಅಂತಃಕರಣ ಶುದ್ಧಿ ಆಕತೆ. ದುಷ್ಟ ಅದೃಷ್ಟ 2 ಫಲಗಳು ಗುರು ಸೇವೆಯಿಂದ ಸಿಗ್ತವೆ. ಈಶ್ವರ ಸೇವೆಯಿಂದ ಅದೃಷ್ಟ ಮಾತ್ರ ಸಿಗ್ತದೆ ಪುಣ್ಯಾತ್ಮರೇ. ಆದ್ದರಿಂದ ಅವ್ರ ಹಂತಕ್ಕಿದ್ದು ಸೇವೆ ಮಾಡಿದ್ರೆ ಅನುಭವ ಅನ್ನುವಂಥದ್ದು ತಂತಾನೆ ಬರ್ತದಪ್ಪ. ಸಿದ್ಧಾರೂಢರನ್ನ ಕೇಳಿದ್ರತ್ತ ಯಾರು, ಶಿವಪುತ್ರಪ್ಪ ಭಾಳ ಹುಷಾರದನ್ರಿಪ್ಪ, ಅವನು ಕಾಶಿಗೆ ಕಳಿಸೋಣೇನ್ರಿ ಅಂತ ಕೇಳಿದ್ರಂತ. ಸಿದ್ಧಾರೂಢ ಅಂದತ್ತ, ಕಾಶಿಗೆ ಕಳಿಸ್ತೀರಿ ಶಿವಪುತ್ರಪ್ಪನ? ಹ್ಞೂ ರೀ, ಕಳಿಸ್ಬೇಕತ್ತೀವಿ. ಪಂಡಿತ ಆಗ್ಬೇಕಾರೆ ಕಾಶಿಗೆ ಕಳಿಸ್ರೆ, ಅನುಭವ ಆಗ್ಬೇಕಾರೆ ಇಲ್ಲೇ ಇರಲಿ ಅಂದ್ರಂತ ಅವರಪ್ಪ ಸಿದ್ಧಾರೂಢಪ್ಪ. ನೋಡ್ರಿ, ಮಹಾತ್ಮನ ಸನ್ನಿಧಿಯೊಳಗೆ ಅನುಭವಿ ಆಗ್ತಾನೆ ರೀ, ಶಾಸ್ತ್ರ ಓದಿ ಪಂಡಿತ ಆಗ್ತಾನೆ. ಅಂಥ ಶಕ್ತಿಯನ್ನು ಸದ್ಗುರುನಾಥ ನಮಗೂ ನಿಮಗೆಲ್ಲರಿಗೂ ಕೊಡಲಿ ಅಂತೇಳಿ ಹಾರೈಸಿ ಗುರುಪಾದ ಶಿವಪುಷ್ಪಗಳನ್ನು ಸದ್ಗುರು ಚರಣಾರ್ಸಿ ಮಾಡ್ತೇವೆ. ಪೂಜ್ಯರ ಅಡಿದಾಬಲೆಗಳಿಗೆ